ಚಿನ್ನದ ದರದಲ್ಲಿ ಭಾರಿ ಏರಿಕೆ ಅಂತೂ ಕಂಡಿರೋದನ್ನು ನಾವು ಒಂದೇ ದಿನದ ಅವಧಿಯಲ್ಲಿ ನೋಡಿದ್ವಿ. ಈ ಖರೀದಿಯ ಪ್ರಮಾಣದ ಮೇಲೆ ಆಗುವಂತಹ ಎಫೆಕ್ಟ್ಗಳೇನು, ಮುಂದೆ ಏನು ಚಿನ್ನದ ಭವಿಷ್ಯ ಏನು ಮುಂದೆ ಒಂದು ಪ್ರಶ್ನೆ ಇದೆ. ಚಿನ್ನ ಖರೀದಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಒಂದೇ ದಿನದಲ್ಲಿ. ಪ್ರಧಾನಿ ಕರೆಗೂ ಮುನ್ನವೇ ಚಿನ್ನ ಖರೀದಿಯ ಪ್ರಮಾಣ ಕುಸಿತಿತ್ತು. ತುಂಬ ಜನ ವಾಲಂಟಿಯರ್ ಆಗಿ ಹೌದು ಒಂದು ಸ್ವಲ್ಪ ದಿನ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು. ಅಕ್ಷಯ ತೃತೀಯದಲ್ಲೇ ಚಿನ್ನ ಖರೀದಿ ಪ್ರಮಾಣ ಹಿಂದೆಂದಿಗಿಂತ 30% ಅಷ್ಟು ಇಳಿಕೆ ಆಗಿತ್ತು. 50%ಗಿಂತಲೂ ಹೆಚ್ಚು ಕುಸಿತ ಕಂಡಿದೆ ವ್ಯಾಪಾರ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಆಭರಣಗಳ ತಯಾರಿಕೆಯಲ್ಲೂ ಕೂಡ ಇಳಿಕೆ ಆಗಿದೆ. ಈಗ ನಾವು ಅದೇ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಈ ವಿಚಾರಗಳನ್ನು ರವಿಯವರು ಹೇಳ್ತಾ ಇದ್ರು. ಚಿನ್ನದ ಅಂಗಡಿ ಮಾಲೀಕರಿಗೆ ಮುಂದೆ ಹೇಗೆ ಅನ್ನುವ ಆತಂಕ, ಅಟ್ಲೀಸ್ಟ್ ಪ್ರಿಪೇರ್ಡ್ನೆಸ್ಗೆ ಸ್ವಲ್ಪ ಟೈಮ್ ಬೇಕಿತ್ತು ಅಂತ. ಹಾಗೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಂತಹ ಅಕ್ಕಸಾಲಿಗರು ಈಗ 1000 ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಕೆಲಸ ಹೋಯ್ತು ಅಥವಾ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಮ ಬದುಕಿನ ಬಂಡಿಯನ್ನು ಇಳಿಯೋದು ಹೇಗೆ, ಇದೊಂದು ಪ್ರಶ್ನೆ ಅಂತೂ ಇದೆ. SR ಕೇಶವ್ ಸರ್ ಹತ್ರ ಪ್ರಶ್ನೆ ಕೇಳ್ತೀನಿ ನಾನು. SR ಕೇಶವ್ ಸರ್, ಈಗ ಡೊಮೆಸ್ಟಿಕ್ ಗೋಲ್ಡನ್ನು ರೀಸೈಕಲ್ ಮಾಡಬೇಕು ಅನ್ನೋ ವಾದ ಇದೆ. ಅಂದರೆ ನಮ್ಮ ಮನೆಗಳಲ್ಲಿ ಡೊಮೆಸ್ಟಿಕ್ ಗೋಲ್ಡ್ ಅಂದರೆ ನಮ್ಮ ಮನೆಗಳಲ್ಲಿರುವಂತಹ ಚಿನ್ನವನ್ನು ಮಾರ್ಕೆಟಿಗೆ ಬಿಡಬೇಕು, ಅದು ರೀಸೈಕಲ್ ಆಗಬೇಕು. ಆವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಚಿನ್ನದ ಉದ್ಯಮ ಚೇತರಿಕೆ ಕಾಣುತ್ತೆ ಅಥವಾ ಇನ್ನೊಂದು ಸ್ವಲ್ಪ ಬೆಟರ್ ಆಗುತ್ತೆ ಅಂತ ಏನು ಹೇಳ್ತೀರಿ? ಇದು ಸಾಧ್ಯ ಇದೆಯಾ? ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಅಂತ ಅನ್ಸುತ್ತಾ? ಏನು ಆಪ್ಷನ್ಸ್ ಏನಿದೆ? ಈ ಮಾರ್ಗನ್ ಸ್ಟ್ಯಾನ್ಲಿ ಅವರು ಸರ್ವೆ ಮಾಡುವಾಗ ಅವರು ಒಂದು ವರದಿಯನ್ನು ಕೊಡ್ತಾರೆ. ಭಾರತದ ಮನೆಗಳಲ್ಲಿ 34,600 ಟನ್ ಚಿನ್ನ ಇದೆ ಅಂತ. ಅಂದರೆ ಈ ಭಾರತದ ಇವತ್ತಿನ GDP ಏನಿದೆಯಲ್ಲ ಅಷ್ಟು ಅಮೌಂಟ್ ನಮ್ಮ ಮನೆಗಳಲ್ಲಿದೆ. ಇಲ್ಲಿ ಏನು ಅಂತಂದರೆ ರೀಸೈಕಲ್ ವಿಚಾರ ಬಂದಾಗ ಈಗ ನನಗೆ ಅದ್ರ ಮೇಲೆ ಎಮೋಷ್ನಲ್ ವ್ಯಾಲ್ಯೂ ಇತ್ತು, ನನ್ನ ತಾತ ಕೊಟ್ಟಿದ್ರು, ನನ್ನ ಅಜ್ಜಿ ಕೊಟ್ಟಿದ್ರು ಅಂದರೆ ಖಂಡಿತ ಅದನ್ನು, ಅಥವಾ ಆ್ಯಂಟಿಕ್ ಇದ್ದರೆ ಅದನ್ನು ಯಾರೂ ಮಾರ್ಕೆಟಿಗೆ ತರಲ್ಲ. ಒಂದು ವೇಳೆ ಇಲ್ಲ ನನಗೆ ಇವಾಗ ಬೆಲೆ ಜಾಸ್ತಿ ಇದೆ, ಇದ್ರ ನಾನು ಬೇರೆ ಡಿಸೈನ್ ತೊಗೋಬೇಕು ಅಂದರೆ ಅವ್ರು ಖಂಡಿತ ತೊಗೊಂಡು ಬಂದು ಮಾಡ್ತಾರೆ. ಹಿಂದೆನೂ ಒಮ್ಮೆ ಕೇಂದ್ರ ಸರ್ಕಾರ ಇದು ಪ್ರಯತ್ನವನ್ನು ಪಟ್ಟಿತ್ತು. ನನಗೆ ಎಕ್ಸಾಕ್ಟ್ ಗ್ರಾಮ್ಸ್ ನೆನಪಾಗ್ತಿಲ್ಲ. ಅಲ್ಲಿ ಏನಂದರೆ ಅವ್ರು ಏನು ಹೇಳಿದರು ಅಂದರೆ ಪುರುಷರಿಗೆ 150 ಗ್ರಾಮ್ ಇಟ್ಕೋಬೇಕು, ಮದುವೆ ಆದ ಮಹಿಳೆಯರಿಗೆ 300 ಗ್ರಾಮ್, ಈ ಥರದ್ದೊಂದು ಇದನ್ನು ಪ್ಲಾನ್ ಮಾಡಿದ್ರು ಅವರು. ಬಟ್ ಅದು ಅಷ್ಟು ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಅಂತಂದರೆ ನಮ್ಮಂಥ ದೇಶಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕೆಲವ್ರಿಗೆ ತಲೆಮಾರುಗಳಿಂದ ಬಂದಿರುವಂಥ ಇದು ಇರುತ್ತೆ. ಇನ್ನು ಕೆಲವರು ಇವಾಗ ತಾನೇ ಮಿಡ್ಲ್ ಕ್ಲಾಸಿಗೆ ಬಂದಿರ್ತಾರೆ, ಆವಾಗ ಇಲ್ಲ ನಮ್ಮ ಮನೇಲಿ ಒಂದಷ್ಟು ಚಿನ್ನ ಇರಲಿ ಅಂತ ತಗೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಎರಡು ಮ್ಯಾಚ್ ಆಗದೆ ಇರೋದ್ರಿಂದ ಜನ ಏನಂದರೆ ಇಮಿಡಿಯೇಟಾಗಿ ತರ್ತಾರೆ ಅಂತಲ್ಲ, ಆದರೆ ಒಂದು ವೇಳೆ ಬೆಲೆ ಜಾಸ್ತಿ ಆದರೆ ನಮ್ಮಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 20-30% ರೀಸೈಕಲ್ ಆಗುತ್ತೆ ಗೋಲ್ಡ್. ಅಂದರೆ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿ ಅದನ್ನೇ ರೀಸೈಕಲ್ ಮಾಡ್ಕೊಳ್ತಿದ್ದಾರೆ ಅಂತ. ಅದು ಒಂದು ವೇಳೆ 50% ಆಗುತ್ತಾ ಈ ಕಾರಣಕ್ಕಾಗಿ, ಮೋದಿಜಿ ಅವ್ರು ಹೇಳಿರೋ ಕಾರಣಕ್ಕಾಗಿ ಅನ್ನೋವಂಥದ್ದು ಈಗಿನ ಪ್ರಶ್ನೆ. ಅದು ಮುಂದೆ ಕಾಲ ಉತ್ತರ ಹೇಳಬೇಕು. ಹಂಗೆ ಆದಾಗ ಏನಾಗುತ್ತೆ, ಭಾರತದ ಆರ್ಥಿಕತೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಈಗ ನನಗೆ ಹಳೇದಾಯಿತು ಡಿಸೈನು ಚೇಂಜ್ ಮಾಡಬೇಕು. ಇವಾಗ ಇನ್ನೊಂದು ವಿಚಾರ ಏನಾಗಿದೆ ಭಾರತದಲ್ಲಿ ಅಂದರೆ ಬೆಲೆ ಹೆಚ್ಚಳ ಆದಮೇಲೆ ನೀವು ನೋಡಿ ಟ್ರೆಂಡ್ ಚೇಂಜ್ ಆಗಿದೆ. ಮಹಿಳೆಯರಲ್ಲಿ ಏನಂದರೆ ಅವ್ರು ಬಂಗಾರದನ್ನ ಹಾಕ್ಕೊಂಡು ಹೋಗ್ತಿದ್ರು ಇಷ್ಟು ದಿನ. ಈಗೇನು ಮಾಡ್ತಿದ್ದಾರೆ ಅಂತಂದರೆ ಬರೀ ಸಮಾರಂಭಗಳಿಗೆ ಮಾತ್ರ ಅವುಗಳನ್ನ ಯೂಸ್ ಮಾಡ್ತಾರೆ. ಆದರೆ ದಿನ ಆಫೀಸ್ಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಈ ಥರದ್ದೆಲ್ಲ ಮಾಡುವಾಗ ಅವರು ಆರ್ಟಿಫಿಷಿಯಲ್ ಹಾಕ್ಕೊಂಡು ಅಥವಾ 1 ಗ್ರಾಮ್ ಜ್ಯುವೆಲ್ರಿ ಹಾಕ್ಕೊಂಡು ಹೋಗೋದನ್ನು ನಾನು ಗಮನಿಸಿದ್ದೀನಿ. ನಮ್ಮ ಮನೇಲಿ ಕೂಡ ನೋಡಿದ್ದೀನಿ ಅದನ್ನು. ಸೊ ಈ ಥರ ಅನೇಕ ಕಡೆ ಆಗ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು, ಯಾಕಂದರೆ ಈ ಒಂದು ಸೆಕ್ಯೂರಿಟಿಯ ವಿಚಾರಕ್ಕೆ ಎಲ್ಲ ಕಡೆ ಕಿತ್ಕೊಂಡು ಹೋಗ್ತಾ ಈ ಥರದೊಂದು ಮನಸ್ಥಿತಿ ಚೇಂಜ್ ಆಗ್ತಾ ಇದೆ ಭಾರತೀಯರಲ್ಲೂ. ಇಲ್ಲ ಇದು ಕೂಡ ಅದೇ ಥರ ಕಾಣುತ್ತೆ, ಆರ್ಟಿಫಿಷಿಯಲ್ ಕೂಡ ಒರಿಜಿನಲ್ ಥರ ಕಾಣ್ತಿದೆ, ಸಮಾರಂಭಕ್ಕೆ ಒರಿಜಿನಲ್ ಹಾಕೊಂಡು ಹೋಗೋಣ ಬೇರೆ ಟೈಮಲ್ಲಿ. ಸೊ ಹಾಗಾಗಿ ಈ ಒಂದು ಮನಸ್ಥಿತಿಯ ಬದಲಾವಣೆ ಮುಂದೆ ಭಾರತಕ್ಕೆ ಒಳ್ಳೇದಾಗ್ಬೋದು ಅಂತ ಕಾಣುತ್ತೆ ನನಗೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಮುಂದೆ ಇವಾಗ ನಾವು ಏನು ಮಾಡ್ಬೋದು ಅಂದರೆ 9 ಗ್ರಾಮು ಅಥವಾ 14 ಗ್ರಾಮ್ದು 18 ಗ್ರಾಮ್ದು ಆ ಕ್ಯಾರೆಟ್, ಆ 9 ಕ್ಯಾರೆಟೋ 14 ಕ್ಯಾರೆಟೋ 18 ಕ್ಯಾರೆಟೋ ಈ ಥರದ ಬಂಗಾರವನ್ನು ಹೆಚ್ಚು ಚಾಲತಿಗೆ ತರೋದ್ರಿಂದ ಏನಾಗುತ್ತೆ, ಲೈಟ್ ವೆಯ್ಟ್ನ ಬಂಗಾರವನ್ನು ಕೂಡ ಪಾಪ್ಯುಲರೈಸ್ ಮಾಡ್ಬೋದು. ಆಗ ಜನಕ್ಕೆ ಅದು ಅಫೋರ್ಡಬಲ್ ಕೂಡ ಆಗುತ್ತೆ. ಈಗ ನಾವು 22 ಕ್ಯಾರೆಟ್ ಗೋಲ್ಡನ್ನೇ ಎಲ್ಲರೂ ಅಪೇಕ್ಷಿಸ್ತಾ ಇದ್ದಾರೆ. ಆ ಒಂದು ಮನಸ್ಥಿತಿಯು ಬದಲಾಗ್ಬೋದು. ಇಲ್ಲಪ್ಪ ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ, ನಾನು ಇದನ್ನು 18 ಗ್ರಾಮ್ ತಗೊಳ್ತೀನಿ, ಇಲ್ಲ 14 ಇಲ್ಲ 9 ಗ್ರಾಮ್ ತಗೋತೀನಿ ಅಂತ. ಹಿಂದೊಂದು ಸ್ವಲ್ಪ ದಿನ ಟ್ರೆಂಡ್ ಬಂದಿತ್ತು 1 ಗ್ರಾಮ್ ಗೋಲ್ಡ್ ಅಂತ ಸುಮಾರು ಶಾಪ್ಗಳನ್ನ ನಾನು ಬೆಂಗಳೂರಲ್ಲಿ ನೋಡಿದ್ದೆ. ಸೊ ಅದು ಲೈಟರು ಇರುತ್ತೆ, ಅಫೋರ್ಡಬಲ್ಲು ಆಗುತ್ತೆ. ಈ ಥರ ಜನ ಮುಂದೆ ಒಂದು ಬದಲಾವಣೆಯನ್ನು ನಾವು ನೋಡಬಹುದು ಅಂತ ನನಗನ್ಸುತ್ತೆ. ರವಿ ಅವರೇ, 2 ಲಕ್ಷಕ್ಕೂ ಹೆಚ್ಚು 10 ಗ್ರಾಮ್ ಬೆಲೆ, 10 ಗ್ರಾಮ್ ಗೋಲ್ಡ್ನ ಬೆಲೆ ದಾಟಬಹುದು ಅಂತ ಈ JP ಮಾರ್ಗನ್ಸ್ ಮತ್ತೆ ಗೋಲ್ಡ್ ಸ್ಲಾಚ್ನ ವರದಿ ಇದೆ. ಆಗ್ಬೋದು, ಆಶ್ಚರ್ಯವೇನಿಲ್ಲ. ಬೆಲೆ ನೋಡಿ, ಇವಾಗ
ಈ ಬೆಲೆ ನಾನು ವ್ಯಾಪಾರ ಶುರು ಮಾಡಿದಾಗಿಂದ 300 ರೂಪಾಯಿ ಗ್ರಾಮ್ ಇರಬೇಕಾದ್ರೆ 1000 ಆಗತ್ತೆ ಅಂದರೆ ಅದು ನಾವು ನಂಬ್ತಾ ಇರಲಿಲ್ಲ. 1000 ಆಯಿತು, 5000 ಆಯಿತು, 15000 ಆಯಿತು, ಯಾವ ಮಟ್ಟಕ್ಕೆ 20,000 ಆದರೂ ಕೋವಿಡ್ ಟೈಮಲ್ಲಿ 5000 ಹೋಗ್ಬಿಡುತ್ತೆ ಅಂದರು ಎಲ್ಲರೂ. ಹೌದಪ್ಪ ಇದೆಲ್ಲ ವ್ಯಾಪಾರ ನಿಂತೋಗುತ್ತೆ ಅಂದ್ಕೊಂಡ್ವಿ. ಇವಾಗ 15,000 ಆದ್ರೂ ವ್ಯಾಪಾರ ನಡೀತಾ ಇದೆ. ಇದರಲ್ಲಿ ವೆರಿ ಇಂಪಾರ್ಟೆಂಟು ಆಪರ್ಚುನಿಸ್ಟ್ ಇನ್ವೆಸ್ಟರ್ಸ್ ಇರ್ತಾರೆ, ನಾನ್ ಎಸೆನ್ಷಿಯಲ್ ವೆಂಚರ್ ಕ್ಯಾಪಿಟಲಿಸ್ಟ್. ಅದು ಹಣ ಇರುತ್ತೆ, ಏನು ಮಾಡೋದು ಅಂತ. ನಾವು ಅವರೆಲ್ಲ ಇವಾಗ ಏನಾಗಿದೆ, ಪ್ರಪಂಚ ಎಲ್ಲ ಕಂಪ್ಲೀಟ್ ಟ್ರೆಜರೀಸಲ್ಲಿ ಯಾವಾಗ ಪರ್ಚೇಸ್ ಮಾಡ್ತಾ ಇದ್ರು, ನಾವು ಪರ್ಚೇಸ್ ಮಾಡ ಅಂದರು. ಪರ್ಚೇಸ್ ಮಾಡಿದವ್ರಿಗೆಲ್ಲ ಸುಮಾರು ಪ್ರಾಫಿಟ್ಟು ಬಂದ್ಬಿಡ್ತು, ಜೊತೆಗೆ 3ರಷ್ಟು ಪ್ರಾಫಿಟ್ಟು ಬಂತು. ಅವ್ರನ್ನ ನಿಲ್ಲಿಸ್ಬೇಕಾಗತ್ತೆ. ಯಾಕೆಂದರೆ ಅವ್ರು ಯಾವಾಗೂ ಪ್ರಾಫಿಟ್ ಮೇಲೆ ಇರುತ್ತೆ ಹೊರತು ಅವ್ರು ಗೋಲ್ಡ್ ನೆಸಿಟಿ ಇಲ್ಲ. ಅವ್ರಿಗೇನು ದುಡ್ಡು ಹಾಕಿ ದುಡ್ಡು ಬರಬೇಕು. ಇದೇನಾಗಿದೆ ಅಂದರೆ ಎಂಡ್ ಯೂಸರ್ ಪಾಪ ಅವ್ರ ಮೇಲೆ ಎಫೆಕ್ಟು. ಇವಾಗ ಯಾರೋ ಒಂದು ಬಡವ್ರ ಮೇಲೆ ಒಂದು ಮದುವೆ ಮಾಡಬೇಕು ಅಂದರೆ ಅವ್ರಿಗೆ ಎಫೆಕ್ಟ್ ಆಯ್ತಿದ್ದು. ಯಾರೋ ಒಬ್ರು ಪ್ರಾಫಿಟ್ ಮಾಡೋದ್ರಿಂದ ಇನ್ನೊಬ್ರು ಅವನ ಸಂಸ್ಕೃತಿ ಬಿಟ್ಕೊಡ್ಬೇಕಾಗತ್ತೆ. ಈ ಥರ ಪರಿಸ್ಥಿತಿ ಬಂದಿರೋದ್ರಿಂದ ಇದು ತುಂಬ ಕಷ್ಟಕಾಲ. ಈಗ ನಾವು ಕಸ್ಟಮರ್ಸ್ಗೂ ನಾವು ಹೇಳ್ತೀವಿ, ಈಗ ಸಾರ್ ಹೇಳ್ದಂಗೆ 9 ಕ್ಯಾರೆಟ್ 18 ಕ್ಯಾರೆಟ್ ಅಂತ ನಾವು ಪ್ರಮೋಟ್ ಮಾಡಿದ್ವಿ ರೀ. ದುಡ್ಡೇ ಕೊಟ್ಟದ್ದು ಪಳ್ಪಳ ಅಂದಿಲ್ಲ ಅಂದ್ರೆ ನಮ್ಗೆ ಯಾಕೆ ಬೇಕು ಅಂತಾರೆ ಗ್ರಾಹಕರು. ಸೋಷಿಯಲ್ ಸ್ಟೇಟಸ್ ಅದು. ಹೌದು, ದುಡ್ಡು ಕೊಟ್ಬಿಟ್ಟು ಅದು ಕಾಪರ್ ತರ ಕಾಣಿದ್ರೆ ನನಗೆ ಯಾಕೆ ಬೇಕು ಅನ್ನೋ ಮಹಿಳೆಯರಿಗೆ ಗೊತ್ತಾಗುತ್ತೆ. ಓ ಇದು ಸ್ವಲ್ಪ ಯಾವುದೋ ಕಡಿಮೆ ಗೋಲ್ಡ್ ಯೂಸ್ ಮಾಡಿದ್ರೆ ಆ ಚಾರ್ಮು, ಆ ಶೈನು, ಆ ಒಂದು ಎಕ್ಸ್ಪೋಜರ್ ಸಿಗಬೇಕು ಅನ್ನೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಪ್ರಯತ್ನ ಡೈಮಂಡ್ಸಲ್ಲಿ ಈಗ ಒಪ್ಸಿದೀವಿ ಕಸ್ಟಮರ್ಗೆ 18 ಕ್ಯಾರೆಟಲ್ಲಿ ಸ್ಟ್ರೆಂತ್ ಇರುತ್ತೆ, ಯಾಕೆ ನಿಮ್ಮ ಡೈಮಂಡ್ ಹಾಳಾಗಲ್ಲ, ಗಟ್ಟಿಯಾಗಿ ಕುಂತಿರುತ್ತೆ ಅಂತ. ಅದ್ರಲ್ಲಿ ಪ್ರಮೋಟ್ ಹೌದು ಮಾಡ್ತೀವಿ. ಬಟ್ 9 ಕ್ಯಾರೆಟೆಲ್ಲ ಇಲ್ಲಿ ಯಾರು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದರೆ ಏನು ಇದು ಕಾಪರ್ ಉಂಗುರ ಹಾಕೊಂಡಿದೆ ಅಂತಾರೆ. ಅದು ಸ್ಟೇಟಸ್ ಸಿಂಬಲ್. ಗೋಲ್ಡ್ ಅಂತ ಕಾಣಬೇಕು, ಕಾಣಬೇಕು ನಮ್ಮ ಜನಕ್ಕೆ. ಅದು ಆ ಗೋಲ್ಡ್ ಇರೋದೇ ಮರ್ಮ ಅದಕ್ಕೆ. ಯಾಕಂದ್ರೆ ಮಹಿಳೆಯರೇ ಬಂದು ಸ್ಕ್ಯಾನ್ ಮಾಡ್ತಾರೆ, ಏನು ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ, ಯಾವ್ದು ಹಾಕಿದ್ದಾರೆ. ಈಗ ಹೆಂಗಸರು ಮದುವೆಗೆ ಹೋದ್ರೆ ಸುಮ್ಮನೆ ಇರ್ತಾರ, ಅವ್ರ ಕತ್ತಲ್ಲಿ ಏನಿದೆ, ಇವ್ರ ಕತ್ತಲ್ಲಿ ಏನಿದೆ, ಮನೆಗೆ ಬಂದರೆ ಜಗಳ ನನಗೂ ಓದಬೇಕು ಅಂತ ಆ ಥರ ಆಗಿದೆ. ಅದು ಅಬ್ಯೂಸ್ ಬೈಯಿಂಗ್ ಅಂತೀವಿ ನಾವು ಅದನ್ನು. ನೆಸಿಟಿಗಿಂತ ಜಾಸ್ತಿ ತೊಗೊಳೋದು ಅಬ್ಯೂಸು. ಆಮೇಲೆ ಮಹಿಳೆಯರು ಗಂಡಂದ್ರನ್ನ ಬೈಯೋದು ನಾನು ನೋಡಿದ್ದೀನಿ ನಮ್ಮ ಅಂಗಡಿಗಳಲ್ಲೇ. ನೀವು ನೋಡ್ರಿ, ಶೇರ್ಗೆ ಹಾಕಿದ್ರಿ ದುಡ್ಡು ಹಾಳಾಯಿತು, ನಾನು ತೊಗೊಂಡಿದ್ದು ನೋಡಿ ಆವಾಗ ತೊಗೊಂಡಿದ್ದು ಚಿನ್ನ 3ರಷ್ಟು ಆಗಿದೆ, ನೀವೆಲ್ಲ ಬುದ್ಧಿವಂತರು, ನಾವು ಬುದ್ಧಿವಂತರು ಅಂತಾರೆ. ಓಕೆ ರೈಟ್ ಸರ್, ನಿಮಗೆ ಈ ಪ್ರಶ್ನೆ ಮೂವ್ ಮಾಡ್ತೀನಿ. 2 ಲಕ್ಷಕ್ಕೂ ಹೆಚ್ಚು 10 ಗ್ರಾಮ್ ಚಿನ್ನದ ಬೆಲೆ ಆಗಬಹುದು ಅಂತ JP ಮಾರ್ಗನ್ ಇರ್ಬೋದು ಅಥವಾ ಗೋಲ್ಡ್ ಸ್ಲಾಚ್ನ ರಿಪೋರ್ಟ್ಗಳು ಎಸ್ಟಿಮೇಟ್ ಮಾಡ್ತದೆ, ಪ್ರೆಡಿಕ್ಷನ್ ಕೊಡ್ತಾ ಇದೆ. ನಿಜಾನ ಇದು ಅಥವಾ ಇಲ್ಲ ಕಡಿಮೆ ಆಗುತ್ತೆ ಅಂತೀರಾ? ಆಮೇಲೆ ಚಿನ್ನ ಖರೀದಿ ಮಾಡಬೇಕಾ ಬೇಡವಾ? ಈ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಮೇಲೆ ಇದು ಅವಲಂಬಿತ ಆಗಿದೆ. ಯಾಕೆಂತಂದರೆ ನಾವು ಗೋಲ್ಡ್ ಬೆಲೆ ಇನ್ವೆಸ್ಟರ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಅವಲಂಬಿತ ಆಗಿದೆ. ನಿಮಗೆ ನಾನು ಒಂದು ಅಂಕಿಅಂಶ ಕೊಡ್ತೀನಿ. ಏನಂತಂದರೆ ಇವಾಗ ಇವತ್ತು ಅದನ್ನು ಔನ್ಸಲ್ಲಿ ಲೆಕ್ಕ ಹಾಕ್ತಾರೆ ಲಂಡನಲ್ಲಿ. 1 ಔನ್ಸ್ ಅಂದರೆ 31 ಗ್ರಾಮ್ 1035 ಗ್ರಾಮ್ಸ್. ಸೊ ಅಂದರೆ ನಿನ್ನೆ ಅದರ ಬೆಲೆ $4,669 ಇತ್ತು. ಅಂದರೆ ಅದು ನಿನ್ನೆ ನೋಡಿ 1% ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಯಿತು, ನಮ್ಮಲ್ಲಿ ಹೆಚ್ಚಾಯಿತು, ಅದು ಒಂದಿದೆ. ಆದರೆ ಇಲ್ಲಿ ಏನು ಅಂತಂದರೆ ಅವ್ರು ಹೇಳ್ತಿರೋದು 5,000 ಔನ್ಸ್ಗೆ ಹೋಗ್ಬೋದು ಒಂದು ವೇಳೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆದರೆ ಅಂತ. 4,000 ಔನ್ಸೇನೆ ಜಾಸ್ತಿ ಮೂವ್ ಆಗಿರಲಿಲ್ಲ. ಅದು ಇತ್ತೀಚಿನ ತಿಂಗಳುಗಳಲ್ಲೇ ಹೆಚ್ಚಾಗಿರುವಂಥದ್ದು. ಸೊ ಹಾಗಾಗಿ ಅದೇನಾದರೂ ಒಂದು ವೇಳೆ ಈ ಜಿಯೋಪೊಲಿಟಿಕಲ್, ಎಲ್ಲರ ಕಣ್ಣು ಇವಾಗ ನೋಡಿ ಬೀಜಿಂಗ್ ಹತ್ರ ನೆಟ್ಟಿದೆ. ನಿನ್ನೆ ಯಾಕೆ ನಿಮಗೆ ಗೋಲ್ಡ್ ಪ್ರೈಸಸ್ ಸ್ಟೇಬಲ್ ಆಯಿತು, ಆಯಿಲ್ ಪ್ರೈಸಸ್ ಸ್ಟೇಬಲ್ ಆಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದರೆ, ಒಂದು ವೇಳೆ ಇದನ್ನು ಮಾತುಕತೆಗೆ ಬಂದು, ಹೊರ್ಮುಜ್ ಜಲಸಂಧಿ ವಿಚಾರದಲ್ಲೂ ಮಾತುಕತೆಗೆ ಬಂದು ಟ್ರಂಪ್ 2 ವಿಚಾರನೂ ಹೇಳಿದ್ದಾರೆ. ಒಂದು, ನಮಗೆ ಏನು ಚೈನಾದ ಸಹಾಯ ಬೇಕಿಲ್ಲ ಹೊರ್ಮುಜ್ ಜಲಸಂಧಿಯನ್ನು ಕ್ಲಿಯರ್ ಮಾಡೋಕ್ಕೆ ಅಂತ. ಇನ್ನೊಂದು ಹೇಳಿದ್ದಾರೆ, ನೀವು ನಮ್ಮ ಜೊತೆ ಜಾಯಿನ್ ಆಗಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನಿನ್ನೆ ಇವತ್ತು ನಾಳೆಯಲ್ಲಿ ಅವರ ಮಾತುಕತೆಯಲ್ಲಿ ಅದೊಂದು ವೇಳೆ ತೀರ್ಮಾನಕ್ಕೆ ಬಂದು ಅದು ಕ್ಲಿಯರ್ ಆದರೆ ಆಗ ಬಂಗಾರದ ಬೆಲೆ ಸ್ಟೇಬಲ್ ಆಗುತ್ತೆ, ಇಲ್ಲೊಂದು ಚೂರು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಕಾದು ನೋಡುವಂಥದ್ದು ಒಳ್ಳೆಯದು. ಈಗಲೇ ಆಂಟಿಸಿಪೇಟ್ ಮಾಡಿ ಇಲ್ಲ 2 ಲಕ್ಷಕ್ಕೆ ಹೋಗ್ಬಿಡುತ್ತೆ ತೊಗೊಂಬಿಡೋಣ ಅನ್ನೋಂಥ ಆತುರತೆ ಬೇಡ. ಅದರಲ್ಲೂ ಭಾರತೀಯರು ಈ ವಿಚಾರದಲ್ಲಿ ಸ್ವಲ್ಪ ದೃಢವಾದ ಹೆಜ್ಜೆ ಇಡಬೇಕು. ಯಾಕೆಂತಂದರೆ ಭಾರತಕ್ಕೆ ಇವಾಗ ಫಾರಿನ್ ಎಕ್ಸ್ಚೇಂಜ್ನ ಉಳಿಸುವಂಥ ಕಾಲಘಟ್ಟ ಇದೆ. ಸೊ ಹಾಗಾಗಿ ನಾವು ಇವಾಗ ಅದು ತೊಗೊಳ್ಳೋದು ಬೇಡ. ಒಂದು ವೇಳೆ ಆಗ್ಬಿಡುತ್ತಾ ಅಂತಂದರೆ ಒಂದು ವೇಳೆ ನಮ್ಮಲ್ಲೇ 15 to 30% ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ಈವನ್ ಲೋಕಲ್ ಡಿಮ್ಯಾಂಡ್ ಕಡಿಮೆ ಆದ್ರೇನು ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಅದ್ರದ್ದು ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾಕೆಂತಂದರೆ ಭಾರತೀಯರೇ 2nd ಲಾರ್ಜೆಸ್ಟ್ ಕನ್ಸ್ಯೂಮರ್ಸು. ಸೊ ಹಾಗಾಗಿ ಅದ್ರದ್ದು ಇಂಪ್ಯಾಕ್ಟ್ ಅಲ್ಲೂ ಇರುತ್ತೆ, ಪ್ರೈಸಸ್ಸು ಡೌನ್ ಆಗುತ್ತೆ. ಅಂದರೆ ಇಟ್ ಆಲ್ ಡಿಪೆಂಡ್ಸ್ ನಮ್ಮ ಜನ ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸ್ತಾರೆ ಅಂತ. ಬಟ್ ಇವತ್ತಿನ ಮೇಲ್ನೋಟಕ್ಕೆ ಎಲ್ಲ ಎಸ್ಟಿಮೇಟ್ಸ್ ಹೇಳ್ತಾ ಇರೋದು ಮಿನಿಮಮ್ 15. ಇವಾಗ ನೀವು ಚಾನಲಲ್ಲಿ ನೀವು ಪ್ಲೇ ಮಾಡಿದಾಗಲೂ ಅನೇಕ ಮಹಿಳೆಯರು ಹೇಳ್ತಾ ಇದ್ರು ಇಲ್ಲ ಪೋಸ್ಟ್ಪೋನ್ ಮಾಡ್ತೀವಿ ಅಂತ. 4 ಜನದಲ್ಲಿ ಒಬ್ಬರು ತಗೊಳ್ತೀವಿ ಅಂದರೆ 3 ಜನ ಇಲ್ಲ ಪೋಸ್ಟ್ಪೋನ್ ಮಾಡ್ಬೋದು ಅಂತಿದ್ದಾರೆ. ಸೊ ಅದು ನಿಜ. ಆದರೆ
ನಮಗೆ ಮಿನಿಮಮ್ ಒಂದು 30% ನಮ್ಮ ಡಿಮ್ಯಾಂಡ್ ಕಡಿಮೆ ಆದರೆ ಭಾರತದಿಂದ ಆ ಮಟ್ಟಕ್ಕೆ ಬೆಲೆನೂ ಕಡಿಮೆ ಆಗಬೇಕು. ಅದು ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ತರಾತುರಿಯಲ್ಲಿ ಬಂಗಾರದ ಪರ್ಚೇಸ್ ಮಾಡೋದು ಬೇಡ. ಓಕೆ ಓಕೆ ರವಿ ಅವರೇ, ಈಗ ಒಂದು ವೇಳೆ ಈಗ ಕಂಪ್ಲೀಟ್ ಆಗಿ ಖರೀದಿ ಬಿಸ್ನೆಸ್ ಅನ್ನೋದು 1 ವರ್ಷದ ತನಕ ಕಡಿಮೆ ಆಗ್ಬಿಟ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆಭರಣ ಮಳಿಗೆಗಳಿಗೆ ಎಷ್ಟು ಸಮಯ ಇದೆ ಅಂತ ಇದೆಯಾ? ನಿಜವಾಗ್ಲೂ ಇದೆಯಾ? ನೋಡಿ, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ನಮ್ಮ ಗೋಲ್ಡ್ ಸ್ಮಿತ್ಸ್ಗೆ ಸೂಸೈಡಲ್ ಅಂತೀವಿ ನಾವು, ತುಂಬ ಕಷ್ಟ ಆಗುತ್ತೆ. ಏನಂದರೆ ನೋಡಿ, ಕೋವಿಡ್ ಟೈಮಲ್ಲೂ ನಾವು ತಡೆದಿದ್ದೀವಿ. ಅದೇ ಥರ ಇವಾಗ ದೇಶದ ಪರಿಸ್ಥಿತಿ ಅನ್ನೋವಾಗ ನಮಗೇನು ವ್ಯಾಪಾರ ನಿಂತೋಗೋದಲ್ಲ. ಈ ಕಾಯಿನ್ಸು ಬಾರ್ಸು ಪರ್ಚೇಸ್ ಮಾಡೋರನ್ನ ನಾವು ಡಿಸ್ಕರೇಜ್ ಮಾಡ್ಬೋದು. ಇಲ್ಲ ತೊಗೊಳ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಡಿಸ್ಕರೇಜ್ ಮಾಡ್ಬೋದು. ಇದರಲ್ಲಿ ವಿದ್ಯಾವಂತರು, ಅಯ್ಯೋ ನನ್ನ ದೇಶಕ್ಕೆ ನಂದು ಒಂದು ರೋಲ್ ಇರಲಿನವರು ಅವರಷ್ಟು ವಾಲಂಟಿಯರಾಗಿ ಅವರೇ ಪರ್ಚೇಸ್ ಮಾಡಿಲ್ಲ ಅಂದರೆ ಒಳ್ಳೇದಾಗತ್ತೆ. ವ್ಯಾಪಾರ ನಮ್ಗೆ ಕಮ್ಮಿ ಆಗುತ್ತೆ. ನಾವು ದೇಶಕ್ಕೋಸ್ಕರ ತಡೀತೀವಿ, ಒಂದು ವರ್ಷ ದುಡ್ಡು ಕಷ್ಟ ಏನಲ್ಲ, ಮಿನಿಮೈಸ್ ಮಾಡ್ಕೊತೀವಿ, ಎಕ್ಸ್ಪೆಂಡಿಚರ್ ಮಿನಿಮೈಸ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಸರ್ಕಾರದ್ದು ಒಂದು ರೋಲ್ ಇದೆ ನೋಡಿ. ಇವಾಗ ರೀಸೈಕಲ್ಡ್ ಗೋಲ್ಡ್ ಸಾರ್ ಹೇಳ್ದಂಗೆ ಯಾರೂ ಮನೆಯಿಂದ ಕೊಡಲ್ಲ, ಅವ್ರಿಗೆ ಅದಕ್ಕೆ ಒಂದು ಇನ್ಸೆಂಟಿವ್ ಕೊಡಬೇಕಾಗತ್ತೆ. ನಿಮ್ಮ ರೀಸೈಕಲ್ ಗೋಲ್ಡ್ ತಂದಾಗ ಅದಕ್ಕೆ ಟ್ಯಾಕ್ಸ್ ಇರಲ್ಲ, ಏನೋ ಅಲ್ಲ, ಟ್ಯಾಕ್ಸಲ್ಲಿ ರಿಯಾಯಿತಿ ಎನ್ಕರೇಜ್ ಮಾಡಬೇಕಾದ್ರೆ ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ನೀವು ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ ನಾವು 15% ಕಮ್ಮಿ ಮಾಡ್ತೀವಿ. ಆ ಥರ ಏನಾದರೂ ಸರ್ಕಾರ ಸ್ವಲ್ಪ ಹಿಂಗೆ ಒಂದು ನಾಯಿನ ಕರಿಬೇಕು ಅಂದ್ರೆ ಒಂದು ಬಿಸ್ಕೆಟ್ ಕೊಟ್ರೆ ಬರೋದು, ಯಾವ್ದು ಒಂದು ಸಣ್ಣ ಇನ್ಸೆಂಟಿವ್ ಕೊಟ್ಟು ಜೊತೆಗೆ ಮಾಡಿದ್ರೆ ನಮಗೂ ಮನೆಯಲ್ಲಿರೋರು ಯಾರು ಅಯ್ಯೋ ಸರ್ಕಾರಕ್ಕೆ ಗೊತ್ತಾದರೆ ನಾಳೆ ನಮ್ಮ ಮೇಲೆ ಪೆನಾಲ್ಟಿ ಬೀಳುತ್ತೆ, IT ಬರುತ್ತೆ ಅನ್ನೋರು ಆ ಭಯ ಹೊಟ್ಟೋಗುತ್ತೆ. ಹೌದು, ನಾನು ಡಿಕ್ಲೇರ್ ಮಾಡ್ತೀನಿ, ನನ್ನ ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ ತಂದು ಡಿಕ್ಲೇರ್ ಮಾಡ್ತಾರೆ. ಮಾರೋರು ಮಾರಾಟ ಮಾಡ್ಕೊತಾರೆ, ಒಂದು ಸೈಟ್ ತೊಗೊಳೋರು ಸೈಟ್ ತೊಗೊತಾರೆ, ಇನ್ನೇನಾದ್ರು ಬೇರೆ ಪರ್ಚೇಸ್ ಮಾಡೋರು ಮಾಡ್ಕೊತಾರೆ. ಆಮೇಲೆ ಗೋಲ್ಡಲ್ಲಿ ವೆರಿ ಇಂಪಾರ್ಟೆಂಟ್ ಹೈಯರ್ ರಿಟರ್ನ್ಸ್ ಬಂದಿರೋ ಕಾರಣ ಇದೆ. ಇವಾಗ ಇನ್ನೊಂದೇನೆಂದರೆ ಸ್ಮಗ್ಲಿಂಗ್ ಆಕ್ಟಿವಿಟಿ ಎಲ್ಲಿ ಶುರುವಾಗುತ್ತೋ ಭಯ ಎಲ್ರಿಗೂ ಬಂದಿದೆ. ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ, ಸಾರಾಯಿ ಎಲ್ಲ ನಿಷೇಧ ಮಾಡಿದಾಗ ಕಳ್ಳಬಟ್ಟಿ ದಂಧೆ ಕೊಡೋದು ಹಾವಳಿ ಜಾಸ್ತಿ ಇತ್ತು. ಎಲ್ಲ ಕಡೆನೂ ಅಷ್ಟೇ ನೋಡಿ, ಪೀರಿಯಡ್ ಆಫ್ ಅನ್ಸರ್ಟನಿಟಿ ಪೀರಿಯಡಲ್ಲಿ ಬ್ಲ್ಯಾಕ್ ಶಾರ್ಕ್ಸ್ ದುಡ್ಡು ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೀವಿ ನಾವು. ಟ್ರೂ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ.